ದೇಶದೆಲ್ಲೆಡೆ ಕಮರ್ಷಿಯಲ್ ಸಿಲಿಂಡರ್ಗೆ ಬೇಡಿಕೆ ಹೆಚ್ಚಾಗಿದೆ. ಸಿಲಿಂಡರ್ಗಳಿಲ್ಲದೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ನ ಮಾಲೀಕರು. ಕೋಲಾರ ಹಾಲು ಒಕ್ಕೂಟದಲ್ಲಿ ಸೌದೆ ಒಲೆ ಬಳಸಿ ಅಡುಗೆ ಮಾಡಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಬಳಸಿಲ್ಲ ಕೋಮುಲ್. ಪ್ರತಿದಿನ 1,500 ಜನರಿಗೆ ಅಡುಗೆ ತಯಾರಾಗುತ್ತೆ. ಕೋಮುಲ್ ಅಡುಗೆ ತಯಾರಿಕಾ ಘಟಕದಿಂದ ಗ್ರೌಂಡ್ ರಿಪೋರ್ಟ್. 3 ತಿಂಗಳ ಹಿಂದೆನೆ ಸಿಲಿಂಡರ್ ಬಿಟ್ಟು ಸೌದೆ ಒಲೆಯನ್ನ ಬಳಕೆ ಮಾಡಲಾಗ್ತಾ ಇದೆ. ಯಾವ ಸಮಸ್ಯೆ ಇಲ್ಲದೆ ಕಾರ್ಮಿಕರಿಗೆ ಎಂದಿನಂತೆ ಅಲ್ಲಿ ಊಟ ಸಿಗ್ತಾ ಇದೆ. ಆಧುನಿಕ ಸೌದೆ ಒಲೆ ಬಳಸಿ ಒಕ್ಕೂಟ ಅಡುಗೆಯನ್ನ ತಯಾರಿ ಮಾಡ್ತಾ ಇದೆ. ಕೋಲಾರದ ಹಾಲು ಒಕ್ಕೂಟ ಇದೆ. ಸೌದೆ ಒಲೆ ಬಳಸಿ ಅಡುಗೆ ಮಾಡ್ತಿದ್ದಾರೆ. ಈಗ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸೌದೆ ಒಲೆ ಮೊರೆ ಹೋಗಿರೋದಲ್ಲ. 3 ತಿಂಗಳ ಹಿಂದೆನೆ ಸಿಲಿಂಡರ್ ಬಿಟ್ಟು ಸೌದೆ ಒಲೆಯಲ್ಲಿ ಬಳಸಿ ಅಡುಗೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಈಗಂತೂ ಯಾವುದೇ ಸಮಸ್ಯೆ ಇಲ್ಲದೆ ಕಾರ್ಮಿಕರಿಗೆ ಊಟ ವ್ಯವಸ್ಥೆ ಇದೆ. ಕೋಲಾರ ಹಾಲು ಒಕ್ಕೂಟದಲ್ಲಿ ಹಿಂದೆಯಿಂದಲೂ ಸಹ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರ್ತಕ್ಕಂಥದ್ದು. ಅವರಿಗೆ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ನ ತಲೆನೋವು ಅವ್ರಿಗೆ ತಟ್ಟಿಲ್ಲ. ನಾನು ಒಂದು ದೃಶ್ಯವನ್ನು ತೋರಿಸ್ತೀನಿ. ಈಗ ಆಲ್ರೆಡಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಅನ್ನ ರೆಡಿ ಆಗ್ತಾ ಇರ್ತಕ್ಕಂತಹ ದೃಶ್ಯ. ಇದು ಇಲ್ಲಿ ಸೌದೆ ಒಲೆಯಲ್ಲಿ ಅನ್ನ ರೆಡಿ ಮಾಡ್ತಾರೆ. ದಿನಕ್ಕೆ 1,000 ರಿಂದ 1,500 ಜನಗಳಿಗೆ ಇಲ್ಲಿ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟವನ್ನು ತಯಾರಿ ಮಾಡ್ತಾರೆ. ಇದಕ್ಕೆ ಆಲ್ರೆಡಿ ಅಲ್ಲಿ ನಾವು ಸೌದೆಗಳನ್ನು ಸ್ಟಾಕ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಸಹ ನಾವು ಗಮನಿಸ್ಬೋದಾಗಿದೆ. ಕೋಲಾರ ಹಾಲು ಒಕ್ಕೂಟದಲ್ಲಿ ದಿನಕ್ಕೆ ಸಾಕಷ್ಟು ಜನ ಇಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಗುತ್ತಿಗೆ ಆಧಾರದಲ್ಲಿ, ಮತ್ತು ಪರ್ಮನೆಂಟ್ ನೌಕರರು ಸಹ ಇಲ್ಲಿ ಇರ್ತಾರೆ. ಹೀಗಾಗಿ ಇವರೆಲ್ಲರಿಗೂ ಸಹ ಇಲ್ಲಿ ಟೋಕನ್ ಸಿಸ್ಟಮ್ ಮಾಡಿಯಲ್ಲಿ ಅವ್ರಿಗೆ ಪ್ರತಿನಿತ್ಯ ಅವ್ರಿಗೆ ಊಟವನ್ನು ಕೊಡಬೇಕಾಗುತ್ತೆ. ಈ ಸೌದೆ ಒಲೆಯಲ್ಲಿ ಅಡುಗೆ ತಯಾರಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದಾಗಿದೆ. ಈಗ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೆದ್ರೆ, ಇಲ್ಲ ದೊಡ್ಡ ಏನಾದರೂ ಇಲ್ಲಿ ಇವೆಂಟ್ಗಳು ನಡೆದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಇಲ್ಲಿ ಅಡುಗೆ ತಯಾರಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಸೌದೆಗಳು ಅವರಿಗೆ ಯಾವ ಪ್ರಮಾಣದಲ್ಲಿ ಬೇಕು ಅದನ್ನು ಮುಂಚೆನೇ ಅವರು ಸ್ಟಾಕ್ ಮಾಡಿಕೊಂಡು ಎಲ್ಲ ರೀತಿಯಾದಂತಹ ಅಡುಗೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಮತ್ತು ಇಲ್ಲಿ ಆಧುನಿಕ ಟೆಕ್ನಾಲಜಿ ಏನಿದೆ, ಈ ಒಂದು ಆಧುನಿಕ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಒಂದು ಸೌದೆ ಒಲೆಯಲ್ಲಿ ಒಂದು ಅಡುಗೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಒಂದು ರೀತಿಯಾಗಿ ಹಳೆ ಕಾಲದಲ್ಲಿ ನಾವು ಅದನ್ನು ಅಂದರೆ ಉರಿ ಬರಬೇಕು ಅಂದರೆ ಅದನ್ನು ಬಾಯಿನಲ್ಲಿ ಊದಿ ಅದನ್ನು ಹೊಗೆ ಬರೆಸ್ತಾ ಇದ್ರು. ಅದೇ ರೀತಿಯಲ್ಲಿ ಇದು ಆಟೋಮೆಟಿಕ್ ಆಗಿ ಒಂದು ಬ್ಲೋ ಬರುತ್ತೆ. ಆ ಒಂದು ಬ್ಲೋ ಮೂಲಕ ಹೊಗೆ ಬರುತ್ತೆ. ಮತ್ತು ಉರಿ ಸಹ ಅಷ್ಟೊಂದು ಪ್ರಮಾಣದಲ್ಲಿ ಹೊಗೆ ಆವರಿಸೋದಿಲ್ಲ. ಹೀಗಾಗಿ ಉತ್ತಮ ಒಂದು ಮಾದರಿಯಲ್ಲಿ ಈ ಒಂದು ಅಡುಗೆ ತಯಾರಿ ಸಹ ನಡೆಯುತ್ತೆ. ಮತ್ತು ಸೌದೆ ಒಲೆಯಲ್ಲಿ ಮಾಡಿದ್ರೆ ಒಂದು ರೀತಿಯಾಗಿ ಟೇಸ್ಟ್ ಸಹ ಹೆಚ್ಚಾಗುತ್ತೆ. ಮತ್ತು ಒಂದು ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಏನು ಹಣ ಕೊಡಬೇಕು, ಹಣ ತಗೊಳ್ಳೋದು ಕೂಡ ಕಡಿಮೆ ಆಗುತ್ತೆ. ನೀವು ಸೌದೆ ಒಲೆ ಹಳೆ ಕಾಲ ಥರ ಬಳಸ್ತಾ ಇದ್ದೀರಿ. ಏನು ಸರ್ ಇದು? ಸರ್, ನಾನು 3 ತಿಂಗಳು ನಾವು ಬೆಳಗ್ಗೆ ಟಿಫನ್ಗೆ 350 ಜನಕ್ಕೆ ಟಿಫನ್ ರೆಡಿ ಮಾಡ್ತೀವಿ. ಮಧ್ಯಾಹ್ನ 450 ಜನಕ್ಕೆ ಮುದ್ದೆ, ಅನ್ನ, ಸಾಂಬಾರು ಇದೆಲ್ಲವನ್ನು ಒಲೆಯಲ್ಲೇ ಮಾಡ್ತಾ ಇದ್ದೀವಿ. ನಾನು 6 ತಿಂಗಳ ಹಿಂದೆನೇ ಒಲೆಗೆ ಹೋಗಿದ್ವಿ. ಗ್ಯಾಸ್ ಸಮಸ್ಯೆ ಅಂತಲ್ಲ, ಬಟ್ ಒಲೆಯಲ್ಲಿ ಮಾಡಬೇಕು ಅಂತ ನನಗೆ ಐಡಿಯಾ ಬಂತು. ಅದರಿಂದ ಈ ಒಂದು ಯೂಟ್ಯೂಬಲ್ಲಿ ನೋಡಿ ಒಲೆಗಳ ಪರ್ಚೇಸ್ ಮಾಡಿದ್ವಿ. ಆಮೇಲೆ 1 ಮಾಡಿದ್ವಿ, ಆಮೇಲೆ 2 ಮಾಡಿದ್ವಿ. ಈಗ ನನಗೆ ಗ್ಯಾಸ್ ಸಮಸ್ಯೆ ಇಲ್ಲ. ನಾವು ಗ್ಯಾಸನ್ನು ಬರೀ ಕಾಫಿ, ಟೀ, ಒಗ್ಗರಣೆ ಮತ್ತು ಹಪ್ಪಳ ಇಂಥದಕ್ಕೆ ಯೂಸ್ ಮಾಡ್ತೀವಿ. ಮುದ್ದೆ, ಅನ್ನ, ಸಾಂಬಾರು, ರಸಮ್ಮು ಪ್ರತಿಯೊಂದಕ್ಕೂ ನಾವು ಸೌದೆ ಯೂಸ್ ಮಾಡ್ತೀವಿ. ನಮಗೆ ಡೈರಿಲಿ ಸೌದೆ ಇರೋದು ಜಾಸ್ತಿ ಯಥೇಚ್ಛ ಸಿಗೋದ್ರಿಂದ ಮತ್ತು ಹೆಲ್ತ್ಗೆ ಒಳ್ಳೇದಾಗೋದ್ರಿಂದ ನಾವು ಸೌದೆನ ಯೂಸ್ ಮಾಡ್ತಾ ಇದ್ದೀವಿ ಸರ್. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿ ಜನ ಪರದಾಡ್ತಾ ಇದ್ದಾರೆ ಹೋಟೆಲ್ ಅವರು. ಇವಾಗ ನೀವೆಲ್ಲರಿಗೂ ಒಂಥರ ಮಾದರಿ ಇದು, ಅಂದರೆ ಈ ಥರ ಮಾಡ್ಕೊಳ್ರಿ ಅಂತ ಹೇಳ್ತೀರಾ ಏನು ಸರ್? ಖಂಡಿತ ಸರ್, ಮಾದರಿ ಸರ್. ನಾವು ಹಳೆ ಕಾಲಕ್ಕೆ ಹೋಗ್ಬೇಕಾಗುತ್ತೆ. ಈ ಸೌದಲ್ಲಿ ಸ್ಟೀಮ್ ಇದು ಜಾಸ್ತಿ ಹೊಗೆ ಬರೋಲ್ಲ. ಸೊ ಇದು ಕೊಟ್ಟಿದ್ದಾರೆ, ಫ್ಯಾನ್ ಕೊಟ್ಟಿರೋದ್ರಿಂದ ನಮಗೆ ಹಿಂದೆ ಉಪ್ತೀವಲ್ಲ ಆ ಟೈಪಲ್ಲಿ ಹೊಗೆ ಬರೋದ್ರಿಂದ ನೀಟಾಗಿ ಕಾಯ್ತದೆ. ಆಮೇಲೆ ಪಾತ್ರೆನೂ ತೂತು ಬೀಳಲ್ಲ. ಗ್ಯಾಸಲ್ಲಿ ಯೂಸ್ ಮಾಡೋದ್ರಿಂದ ಪಾತ್ರೆಗಳು ಬೇಗ ಹಾಳಾಗ್ತವೆ. ಇದರಿಂದ ಪಾತ್ರೆಗೂ ಯೂಸ್ ಆಗುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆಯದು. ಈ ಸೌದೆ ಒಲೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಾವು ಹಳೆ ಪದ್ಧತಿ ಆದರೂ ತುಂಬ ಚೆನ್ನಾಗಿದೆ. ಕೋಲಾರದಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.